VXI ಸೆಕೆಂಡ್ ಓನರ್, ಓಕೆ ಅಡ್ವೊಕೇಟ್ ಯೂಸ್ ಮಾಡಿರೋದು ಗಾಡಿ. 80,000 ಡ್ರೈವ್ ಒನ್ ಆಗಿದೆ. ಓಕೆ ನಿಮಗೆ 2,50,000 ಕೊಡ್ತೀನಿ. 2,50,000 ಹಾ. ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತೆ. ಸ್ವಲ್ಪ ಆಯ್ತು. 2011 ಮಾಡಲ್, ಓಕೆ ಸಿಂಗಲ್ ಓನರ್, LXI, ಓಕೆ AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ನಿಮಗೆ. ಇದು ಬಂದ್ಬಿಟ್ಟು ನಿಮಗೆ 2,05,000 ಕೊಡ್ತೀನಿ ಸರ್. 2,05,000 ಕೊಡ್ತೀರಾ. ಇನ್ನು ಯಾರು ಗಾಡಿ ಹುಡುಕ್ತೋದ್ರೆ ಒಳ್ಳೆ ಗಾಡಿ ಇದೆ. ಓಕೆ ಸರ್, ಈಗ ಗಾಡಿ ಬಗ್ಗೆ ಪರಿಚಯ ಮಾಡ್ಕೊಡಿ ಸರ್. ಯಾವ ವೇರಿಯೇಷನ್? ಸರ್ ಇದು 2009 ಮಾಡಲ್, ವಿ ವರ್ಷನ್ ಓಕೆ ಇನೋವಾ. ನಿಮಗೆ ಬಂದ್ಬಿಟ್ಟು 5,50,000 ಕೊಡ್ತೀನಿ. 5,50,000 ಕೊಡ್ತೀರಾ ಸರ್. ಓನರ್ ಬಂದಿದ್ದು ಸೆಕೆಂಡ್ ಓನರ್, 2011 ಮಾಡಲ್, ಓಕೆ ಸಿಂಗಲ್ ಓನರ್, ಕಂಫರ್ಟ್ ಲೈನ್ ಮಿಡಿಲ್ ವರ್ಷನ್. ಇದು ಓಕೆ ಡೀಸೆಲ್ ವೇರಿಯಂಟ್. ಓಕೆ ನಿಮಗೆ ಬಂದ್ಬಿಟ್ಟು ಇದು 3,25,000 ಕೊಡ್ತೀನಿ ಸರ್. 3,25,000 ಕೊಡ್ತೀರಾ. ಇನ್ನು ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ಬಂದು ಹೇಳಿ ಸರ್. ಸರ್ ಇದು 2007 ಮಾಡಲ್, ಎಕ್ಸೋ, ಸಿಂಗಲ್ ಓನರ್, 78,000 ಡ್ರಿವನ್, ಜೀನಿಯರ್. ಓಕೆ ನಿಮಗೆ ಬಂದ್ಬಿಟ್ಟು 1,75,000 ಕೋಟ್ ಮಾಡ್ತಿದ್ದಾರೆ. ಇನ್ನೊಂಚೂರು ಹೆಚ್ಚು ಕಡಿಮೆ ಆಗುತ್ತೆ. ಇನ್ನೂ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. I20 ಆಸ್ಟಾ ಸೆಕೆಂಡ್ ಓನರ್ ಆಗಿದೆ. ಓಕೆ ಬರೀ 1,10,000 ಓಡಿದೆ. ಓಕೆ 5,25,000 ಕೋಟ್ ಮಾಡ್ತಿದ್ದಾರೆ. ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. Do you love me, Matthew? I do. Honestly? Yes. ಹಲೋ ನಮಸ್ತೆ ಹಾಸನ. ಇದು ನಮ್ಮ ಈಗ CM ಕಾರ್ಸ್ ಬಂದಿನಿ. ನಮ್ಮ 80 ಪೆಟ್ರೋಲ್ ಅಂತ ಕಾರ್ಸ್ ಇದು ಹೊಸದಾಗಿ ಶೋರೂಮ್ ಓಪನ್ ಆಗಿದೆ. ಬದಿಗೆ ನಿಮಗೆ ಒಂದೊಂದಾಗಿ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಂಡು ಹೋಗ್ತಾರೆ. ಓಕೆ ಸರ್, ಹಾಯ್, ನಿಮ್ಮ ಹೆಸರು ಬಂದು ಸರ್? ಓಕೆ ಸರ್, ಈಗ ಸರ್ ಓಕೆ, ಈಗ ಶೋರೂಮ್ ಬಗ್ಗೆ ಪರಿಚಯ ಮಾಡ್ಕೊಡಿ ಸರ್. ಹಾಗೆ ನಮ್ದು CM ಕಾರ್ಸ್ ಅಂತ Okay. ಓಪನ್ ಮಾಡಿ 2.5 ತಿಂಗಳಾಯ್ತು. ಓಕೆ ಇಲ್ಲಿ ನಿಮಗೆ ಎಲ್ಲಾ ತರಹದ ವೆಹಿಕಲ್ಸ್ ಸಿಗುತ್ತೆ. ಓಕೆ ಬೆಸ್ಟ್ ಪ್ರೈಸ್ ಗೆ ಕೊಡ್ತೀವಿ ನಾವು. ನಮ್ಮ ಹತ್ರ ಏನಂದ್ರೆ ಜೀನಿಯನ್ ವೆಹಿಕಲ್ಸ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್, ಓಕೆ ಮತ್ತೆ ಮೀಟರ್ ಏನು ಇದಿಲ್ಲ, ಮೀಟರ್ ಟ್ಯಾಪಿಂಗ್ ಏನು ಮಾಡಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಮತ್ತೆ ಡೆಲ್ಲಿ ಗಾಡಿನೂ ಇಲ್ಲ ನಮ್ಗೆ. Okay. ಎಲ್ಲ With ಕೆ Canada ರಿಜಿಸ್ಟ್ರೇಷನ್, registration ಎಲ್ಲ ಎಲ್ಲ ಕೆ ರಿಜಿಸ್ಟ್ರೇಷನ್. ಓಕೆ ಸರ್, ಈಗ ಒಂದೊಂದಾಗಿ ಗಾಡಿ ಬಗ್ಗೆ ತಿಳಿಸ್ತಾ ಹೋಗಿ ಸರ್. ಓಕೆ ಸರ್, ಈಗ ನಮ್ಮ ಮುಂದೆ ಒಂದು ಶಿಫ್ಟ್ ಇದೆ, ರೆಡ್ ಕಲರ್ ನೋಡ್ಕೊತಿರ್ಬೋದು ಸರ್. ಇದು ಯಾವ ಮಾಡಲ್ ಸರ್ ಗಾಡಿ ಬಂದಿದ್ದು? ಸರ್ ಇದು ಬಂದು ನಿಮಗೆ 2008 ಮಾಡಲ್, ಓಕೆ VDI ಡೀಸೆಲ್ ವೇರಿಯಂಟ್, ಓಕೆ ಮ್ಯಾಗ್ವಿಲ್ ಎಲ್ಲ ಫಿಟೆಡ್ ಇದೆ ನಿಮಗೆ. ಓಕೆ ಸೆಕೆಂಡ್ ಓನರ್ ಅಲ್ಲಿ ಇದೆ ಗಾಡಿ. ಓಕೆ ಇದು ಬಂದ್ಬಿಟ್ಟು 2,65,000 ಕೋಟ್ ಮಾಡ್ತಿದ್ದಾರೆ. 2 ಸ್ವಲ್ಪ lakhs. ನೆಗೋಷಿಯಬಲ್ ಆಗುತ್ತೆ. ಓಕೆ ನೋಡ್ಕೋತಾ ಇರ್ಬೋದು guys, ಗಾಡಿ ಮಾತ್ರ ತುಂಬಾ ಚೆನ್ನಾಗಿದ್ದಾರೆ. ಈ ಗಾಡಿ ಕೂಡ ಬಂದು ರೆಡ್ ಕಲರ್ ಅಲ್ಲಿ ಯಾರಿಗಾರ ಬೇಕಿದ್ರೆ ಗಾಡಿ ಲೋ ಬಜೆಟ್ ನೋಡ್ತಿದ್ರೆ ಗಾಡಿ ನೋಡ್ಕೋತಾ ಇರ್ಬೋದು. ರೆಡ್ ಕಲರ್ ಇದೆ ವಿತ್ ಮ್ಯಾಗ್ವಿಲ್ ಕೂಡ ಇದೆ. ಈ ಗಾಡಿ ಕೂಡ ಬಂದು ಇದು ಬಂದು ನಿಮಗೆ 2008 ಮಾಡಲ್ ಆಗಿದೆ. ಈ ಗಾಡಿ ಕೂಡ ಬಂದು ಸರ್, ಇದು ಓನರ್ ಬಂದು ಎಷ್ಟು ಓನರ್ ಸರ್? ಈ ಗಾಡಿ ಬಂದು ಸರಿ ಸರ್, ಓನರ್ ಬಂದು ಎಷ್ಟು ಓನರ್ ಸರ್? ಗಾಡಿ ಬಂದು ಸೆಕೆಂಡ್ ಓನರ್, ಸೆಕೆಂಡ್ ಓನರ್. ಪ್ರೈಸ್ ಸರ್ 2,65,000. ಸ್ವಲ್ಪ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಓಕೆ. ನಮ್ಮೊಂದು ನಿಮಗೆ ರೆಡ್ಸ್ ನೋಡ್ಕೊತಾ ಇರ್ಬೋದು. ನಿಮಗೆ ವೈಟ್ ಕಲರ್ ರೆಡ್ಸ್ ಕೂಡ ನಿಮ್ಗೆ ತೋರಿಸ್ತಾ ಇದೀನಿ. ವಿತ್ ನಿಮಗೆ ಫ್ರಂಟ್ ಲುಕ್ ಕೂಡ ನೋಡ್ಕೊತಾ ಇರ್ಬೋದು, ಮತ್ತೆ ಸೈಡ್ ಪ್ರೊಫೈಲ್ ಕೂಡ ನೀವು ನೋಡ್ಕೊತಾ ಇರ್ಬೋದು. ವಿತ್ ನಿಮಗೆ ಟೈರ್ಸ್ ಕೂಡ ನೋಡ್ಬೋದು. ಟೈರ್ಸ್ ಕೂಡ ನಿಮಗೆ 4 ಫ್ರೆಶ್ ಆಗಿ ಹಾಕ್ಸಿದ್ದಾರೆ. ಒಳಗಡೆ ಇಂಟೀರಿಯರ್ ಕೂಡ ನೋಡ್ಕೊತಾ ಇರ್ಬೋದು. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದ್ದಾರೆ. ಮತ್ತೆ ಬ್ಯಾಕ್ ಸೈಡ್ ಇಂಟೀರಿಯರ್ ಕೂಡ ನೋಡ್ಕೊತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿದ್ದಾರೆ. ಸೈಡ್ ಪ್ರೊಫೈಲ್ ನೋಡ್ಕೊತಾ ಇರ್ಬೋದು, ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೋಬಹುದು. ಎಲ್ಲಿ ಕೂಡ ಸ್ಕ್ರಾಚಸ್ ಡೆನ್ಸ್ ಮಾಡಿಲ್ಲ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಮತ್ತೆ ವೆಲ್ ಮೇಂಟೈನ್ ಮಾಡಿದ್ದಾರೆ. ಓಕೆ ಸರ್, ಇದು ಈ ಗಾಡಿ ಬಗ್ಗೆ ಪರಿಚಯ ಮಾಡಿ. ಸರ್ ಇದು 2010 ಮಾಡಲ್, ಓಕೆ ZXI ಟಾಪ್ ಎಂಡ್, ಓಕೆ ಪೆಟ್ರೋಲ್ ವೇರಿಯಂಟ್, ಓಕೆ ಬರೀ 60,000 ಡ್ರೈವನ್, ಓಕೆ ಸಿಂಗಲ್ ಓನರ್ ಗಾಡಿ. 3,25,000 ಕೊಡ್ತೀನಿ ಸರ್. 3,25,000. ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ಮಾಡ್ತೀನಿ ಹೆಚ್ಚು ಕಮ್ಮಿ ಆಗುತ್ತೆ. ಸರ್. ಇನ್ನೊಂದೇನಂದ್ರೆ ನಮ್ಮ ಹತ್ರ ನೀವೆಲ್ಲೂ ಇದ್ ಮಾಡ್ಕೊ ಬನ್ನಿ ಹಾಸನಲ್ಲಿ. ಓಕೆ ಏನ್ ರೇಟಿಗೆ ಕೊಡ್ತಾರೆ ಎಲ್ಲಾ ವೆಹಿಕಲ್ಸ್ ನಿಮಗೆ 10,000 ಡಿಸ್ಕೌಂಟಿಗೆ ನಾನು ಕೊಡ್ತೀನಿ. ಸರ್ ಡಿಸೆಂಬರ್ ಕಂಪೇರ್ ಅಲ್ಲಿಂದ ಇಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ 10,000 ನಾನು ಇನ್ನೂ ಕಮ್ಮಿ ಕೊಡ್ತೀನಿ. ಓಕೆ ಸರ್. ಓಕೆ, ನಮ್ಮ ಇನ್ನೊಂದು ನಿಮಗೆ ಆಟೋ ನೋಡ್ತಿರ್ಬೋದು. ಆಟೋ ತುಂಬಾ ಜನ ಕೇಳ್ತಿರ್ತೀರಾ. ನಿಮಗೆ ಫ್ರಂಟ್ ಲುಕ್ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಟೈರ್ಸ್ ಕೂಡ ನೋಡ್ಕೋಬಹುದು. ಟೈರ್ಸ್ ಕೂಡ ನಿಮಗೆ 4 ಫ್ರೆಶ್ ಆಗಿ ಹಾಕ್ಸಿದ್ರೆ. ಒಳಗಡೆ ಇಂಟೀರಿಯರ್ಸ್ ಕೂಡ ನಿಮ್ಗೆ ತೋರಿಸ್ತೀನಿ ಬನ್ನಿ. ಇಂಟೀರಿಯರ್ಸ್ ಕೂಡ ನೋಡ್ಕೊತಿರ್ಬೋದು. ನಿಮಗೆ ಫ್ರಂಟ್ ಸೈಡ್ ಪವರ್ ವಿಂಡೋ ಬರುತ್ತೆ, ಮತ್ತೆ ಬ್ಯಾಕ್ ಸೈಡ್ ಮ್ಯಾನುವಲ್ ಬರುತ್ತೆ. ಸೀಟ್ಸ್ ಕವರ್ ಕೂಡ ನೋಡ್ಕೊತಾ ಇರ್ಬೋದು. ಗಾಡಿ ತುಂಬಾ ಚೆನ್ನಾಗಿಟ್ಟಿದ್ದಾರೆ. ಈ ಗಾಡಿ ಕೂಡ ಬಂದು ನಿಮಗೆ ಸೈಡ್ ಪ್ರೊಫೈಲ್ ನೋಡ್ಕೊತಾ ಇರ್ಬೋದು. ನೋಡ್ಕೊಂಡ್ರಲ್ಲ, ನಿಮಗೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಬೋದು. ಇದು ಆಲ್ಟೋ K10. ಈ ಗಾಡಿ ಬಂದು VXI ಮಾಡಲ್. ಈ ಗಾಡಿ ಸರ್, ಈಗ ಗಾಡಿ ಬಗ್ಗೆ ಪರಿಚಯ ಮಾಡ್ಕೊಡಿ ಸರ್. ಸರ್ ಇದು 2013 ಮಾಡಲ್, ಓಕೆ VXI ಸೆಕೆಂಡ್ ಓನರ್, ಓಕೆ ಅಡ್ವೊಕೇಟ್ ಯೂಸ್ ಮಾಡಿರೋದು ಗಾಡಿ. 80,000 ಡ್ರೈವ್ ಒನ್ ಆಗಿದೆ. ಓಕೆ ನಿಮಗೆ 2,50,000 ಕೊಡ್ತೀನಿ. 2,50,000. ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತೆ. ಸ್ವಲ್ಪ ಹೆಚ್ಚು. ಇದು ಓಕೆ. ಮತ್ತೆ ನಮ್ಮ ಇನ್ನೊಂದು ಸರ್, ಈಗ ಗಾಡಿ ಯಾವ್ದು ಸರ್? ಇದು ಸರ್ ಇದು ಸಿಯಾಜ್, ಮಾರುತಿ ಸಿಯಾಜ್. ಮಾರುತಿ ಸಿಯಾಜ್ ನೋಡ್ಕೊತಾ ಇರ್ಬೋದು. ಫ್ರಂಟ್ ಲುಕ್ ಕೂಡ ನಿಮ್ಗೆ ತೋರಿಸಿ ನೋಡ್ಕೊತಾ ಇರ್ಬೋದು. ನಿಮಗೆ ಸೈಡ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ಪೆಟ್ರೋಲ್ ವರ್ಷನ್ ಇದು. ಓಕೆ, ನಿಮಗೆ ಟೈರ್ಸ್ ಕೂಡ ನೋಡ್ಕೋಬಹುದು. ಟೈರ್ಸ್ ಕೂಡ ನಿಮಗೆ 4 ಫ್ರೆಶ್ ಆಗಿದೆ. ವಿತ್ ನಿಮಗೆ ಕಂಪ್ನಿ ಬಂತು ಮ್ಯಾಗ್ವಿಲ್ ಕೂಡ ಇದೆ. ನೋಡ್ಕೊಂಡ್ರಲ್ಲ, ನಿಮಗೆ ಸೀಟ್ಸ್ ಕವರ್ ಕೂಡ ನೋಡ್ಕೊತಾ ಇರ್ಬೋದು. ಮತ್ತೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ನೋಡ್ಕೊತಾ ಇರ್ಬೋದು. ನೋಡ್ಕೊಂಡ್ರಲ್ಲ,
ನಿಮಗೆ ಸೈಡ್ ಪ್ರೊಫೈಲ್ ಎಲ್ಲ ನೋಡ್ಕೊತಿರೋ 360 ಕೂಡ ನಿಮಗೆ ವಿಡಿಯೋ ತೋರಿಸ್ತಾ ಇದೀನಿ. ಈ ಗಾಡಿ ಕೂಡ ಬಂದು ಓಕೆ, ಗಾಡಿ ಮಾತ್ರ ಒಳ್ಳೆ ಗಾಡಿ ಮಾತ್ರ ಇದು, ಎಲ್ಲೂ ಸ್ಕ್ರಾಚಸ್ ರಿಲೀಸ್ ಮಾಡಿಲ್ಲ. ಗಾಡಿ ಮಾತ್ರ ಚಿನೇರ್ ವೆಹಿಕಲ್ ಈ ಗಾಡಿ ಕೂಡ ಬಂದು. ಓಕೆ ಸರ್, ಈಗ ಈ ಗಾಡಿ ಬಗ್ಗೆ ಪರಿಚಯ ಮಾಡಿಕೊಡಿ ಸರ್. ಸರ್ ಇದು 2015 ಮಾಡಲ್, ಓಕೆ 16 ರಿಜಿಸ್ಟ್ರೇಷನ್, ಓಕೆ ಸಿಂಗಲ್ ಓನರ್, 87,000 ಡ್ರೈವನ್, ಓಕೆ ಪೆಟ್ರೋಲ್ ಅಲ್ಲಿ ಟಾಪ್ ಎಂಡ್ ಇದು. ಓಕೆ 5,50,000 ಕೊಡ್ತೀನಿ. 5,50,000. ಓಕೆ ಓಕೆ ಎಸ್. ಈಗ ಮತ್ತೆ ನಿಮಗೆ ನೆಕ್ಸ್ಟ್ ಗಾಡಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ನಮ್ಮ ಇನ್ನೊಂದು i20 ಇದೆ ನೋಡ್ಬೋದು, ರೆಡ್ ಕಲರ್ ಅಲ್ಲಿ. ಯಾರು i20 ನೋಡ್ತಾ ಇರ್ಬೋದು, ರೆಡ್ ಕಲರ್ ಯಾರು ಹುಡುಕ್ತಾ ಇರೋ ನೋಡ್ಬೋದು. ಗಾಡಿ ಚೆನ್ನಾಗಿದೆ, ಈ ಗಾಡಿ ಕೂಡ ಬಂದು. ಇದು 4 ಕೂಡ ನಿಮಗೆ ಕಂಪ್ನಿ ಮ್ಯಾಗ್ನೆಟ್ ಕೂಡ ಬಂದಿದೆ. ಓಕೆನಾ, ಇದು ಆಸ್ತಾ ಅನ್ಸುತ್ತಲ್ಲ ಸರ್ ಇದು? ಇದು ಆಸ್ಟಾ. ಓಕೆ ಸರ್, ಈ ಗಾಡಿ ಬಗ್ಗೆ ಹೇಳಿ ಸರ್. 2015 ಮಾಡಲ್ ಆಸ್ಟಾ, ಸೆಕೆಂಡ್ ಓನರ್, ನಿಮಗೆ 5,40,000 ಕೊಡ್ತೀನಿ. 5,40,000 ಕೊಡ್ತೀರಾ? ಓಕೆ, ನೋಡ್ಕೋಬಹುದು. ಟೈರ್ಸ್ ಕೂಡ ನೋಡ್ಬೋದು. ಟೈರ್ಸ್ ಕೂಡ ನಿಮ್ಗೆ ಒಂದು 80% ಟೈರ್ ಇದೆ. ಒಳಗೆ ಇಂಟೀರಿಯರ್ಸ್ ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ, ನೋಡ್ಕೊಂಡ್ರಲ್ಲ. ನಿಮಗೆ ಸೈಡ್ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ನೋಡ್ಕೊತಾ ಇರ್ಬೋದು. ಮತ್ತೆ ಸೈಡ್ ಪ್ರೊಫೈಲ್ ನೋಡ್ಕೊತಾ ಇರ್ಬೋದು. ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೋಬಹುದು. ಎಲ್ಲಿ ಕೂಡ ಸ್ಕ್ರಾಚಸ್ ಸೈಡ್ ಇನ್ಸು ಮಾಡಿಲ್ಲ. ಗಾಡಿ ನಂಬರ್ ತುಂಬಾ ಚೆನ್ನಾಗಿ ಹಿಡಿದ್ರೆ. ಇದು ಆಸ್ತಿ, ಇದು ಟಾಪ್ ಎಂಡ್ i20 ಅಲ್ಲಿ ಇದೆ ಈಗ ಗಾಡಿ ಕೂಡ ಬಂದು. ಸರ್ ಓಕೆ, ಇದು ಫೈನಲ್ ಟು ಫೈನಲ್ ಡೆಟ್ ಫೈನಲ್ ಏನ್ ರೇಟ್ ಕೊಡ್ತೀರಾ ಗಾಡಿ? 525 ತನಕ ಕೊಡ್ತೀನಿ. ಎಷ್ಟು? 525 ಗಂಟೆ ಮಾಡ್ಕೊಡ್ತೀರಾ. ವಿತ್ ಲೋನ್ ಕೂಡ ನೀವೇ ಮಾಡಿಸ್ಕೊಡ್ತೀರಾ? ಲೋನ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಓಕೆ, ನಮ್ಮನ್ನು ಇನ್ನೊಂದು ನಿಮಗೆ ಶಿಫ್ಟ್ ನೋಡ್ಕೊತಾ ಇರ್ಬೋದು. ನಿಮಗೆ ಗ್ರೇ ಕಲರ್ ಶಿಫ್ಟ್ ನೋಡ್ಕೊತಾ ಇರ್ಬೋದು. ಮತ್ತೆ ನಿಮಗೆ ಸೈಡ್ ಪ್ರೊಫೈಲ್ ತೋರಿಸ್ತಾ ನೋಡ್ಕೊತಾ ಇರ್ಬೋದು. ಟೈರ್ಸ್ ಕೂಡ 4 ಕೂಡ ಫ್ರೆಶ್ ಆಗಿ ಹಾಕ್ಸಿದ್ದಾರೆ ಈ ಗಾಡಿ ಕೂಡ ಬಂದು. ಯಾಕಂದ್ರೆ ಮತ್ತೆ ಇಂಟೀರಿಯರ್ಸ್ ಕೂಡ ನಿಮ್ಗೆ ತೋರಿಸಿ ನೋಡ್ಕೋಬಹುದು ಅಲ್ಲ. ಮತ್ತೆ ಸೀಟ್ಸ್ ಕವರ್ ಕೂಡ ಎಲ್ಲ ನೋಡ್ಕೊತಾ ಇರ್ಬೋದು. ಮತ್ತೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ನೋಡ್ಕೊತಾ ಇರ್ಬೋದು. ಎಲ್ಲಿ ಕೂಡ ಡ್ಯಾಮೇಜ್ ಆಗಿಲ್ಲ. ಸೀಟ್ಸ್ ಕವರ್ ಕೂಡ ತುಂಬಾ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು. ಮತ್ತೆ ನಿಮಗೆ ಸೈಡ್ ಪ್ರೊಫೈಲ್ ನೀವು ನೋಡ್ಕೊತಾ ಇರ್ಬೋದು. ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೋಬಹುದು. ಎಲ್ಲೂ ಕೂಡ ಸ್ಕ್ರಾಚಸ್ ಎಣಿಸು ಮಾಡಿಲ್ಲ. 360 ಡಿಗ್ರಿ ಈ ವಿಡಿಯೋ ಕೂಡ ನಿಮ್ಗೆ ತೋರಿಸ್ತಾ ಇದೀನಿ ಈ ಗಾಡಿ ಕೂಡ ಬಂದು. ಓಕೆ ಸರ್, ಇದು ಶಿಫ್ಟ್ ಯಾವ ಮಾಡಲ್ ಸರ್? ಪರಿಚಯ ಮಾಡಿಕೊಡಿ ಸರ್ ಈ ಗಾಡಿ. ಸರ್ ಇದು 2013 ಮಾಡಲ್ VXi, ಓಕೆ ಸಿಂಗಲ್ ಓನರ್, 90,000 ಡ್ರಿವನ್. ಓಕೆ, ನಿಮಗೆ 4,25,000 ಕೊಡ್ತೀನಿ. 4,25,000 ಕೊಡ್ತೀರಾ? ಫೈನಲ್. ಸರ್ ಲೋನ್ ಎಷ್ಟಾಗುತ್ತೆ ಸರ್ ಗಾಡಿ ಬಂದು? ಲೋನ್ ನಿಮಗೆ ಬಂದ್ಬಿಟ್ಟು ಒಂದು 3 ಕಾಲ್ ಆಗುತ್ತೆ ಸರ್. 3 ಕಾಲ್ ಆಗುತ್ತೆ ಈ ಗಾಡಿ ಬಂದು. ಓಕೆ, ಮತ್ತೆ ಇನ್ನೊಂದು ನೀವು ನೋಡ್ಕೊತಾ ಇರ್ಬೋದು. ನಿಮಗೆ ಓಲ್ಡ್ ವೇರಿಯೇಷನ್ ನಿಮಗೆ ಶಿಫ್ಟ್ ಹುಡುಕ್ತಾ ಇದ್ರೆ ಅವ್ರಿಗೆ ನೋಡ್ಕೊತಾ ಇರ್ಬೋದು. ಇದು ಕೂಡ ಇನ್ನೊಂದು ಶಿಫ್ಟ್ ಇದೆ ಈ ಕಲರ್, ಗ್ರೇ ಕಲರ್ ಅಲ್ಲಿ. ಇದು ನಿಮಗೆ ಟೈರ್ಸ್ ಕೂಡ ನೋಡ್ಕೋಬಹುದು. ಈ ಶೋರೂಮ್ ಬಂದ್ರೆ ಮಾತ್ರ ಗಾಡಿಗಳು ತುಂಬಾ ಕಂಡೀಷನ್ ಚೆನ್ನಾಗಿರ್ತವೆ. ಮತ್ತೆ 4 ಕೂಡ ಮಸ್ತ್ ಫ್ರೆಶ್ ಟೈರ್ಸ್ ಎಲ್ಲ ಹಾಕ್ಸಿರ್ತಾರೆ. ಮತ್ತೆ ಇಂಟೀರಿಯರ್ಸ್ ಕೂಡ ನೋಡ್ಕೊತಾ ಇರ್ಬೋದು, ನೋಡ್ಕೊಂಡ್ರಲ್ಲ. ಮತ್ತೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ನೋಡ್ಕೊತಾ ಇರ್ಬೋದು. ಎಲ್ಲೂ ಕೂಡ ಡ್ಯಾಮೇಜ್ ಆಗಿಲ್ಲ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದ್ದಾರೆ. ವಿತ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿ ಕೂಡ ಬಂದು. ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊಂಡ್ರಲ್ಲ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಓಕೆ ಸರ್, ಇದು ಯಾವ ಮಾಡಲ್ ಸರ್ ಗಾಡಿ ಬಂದು? ಗಾಡಿ ಬಗ್ಗೆ ಪರಿಚಯ ಮಾಡ್ಕೊಡಿ. 9 ಮಾಡಲ್ ಓಕೆ VXi, ಓಕೆ 73,000 ಡ್ರಿವನ್, ಓಕೆ GN ಶೋರೂಮ್ ರೆಕಾರ್ಡ್. ಓಕೆ, ನಿಮಗೆ ಬಂದ್ಬಿಟ್ಟು 2,80,000 ಕೊಡ್ತೀನಿ. 2,80,000 ಇನ್ನು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸ್ವಲ್ಪ ನೆಗೋಷಿಯೇಟ್ ಕೂತ್ಕೊಂಡು ಮಾತಾಡಿ ನೆಗೋಷಿಯಬಲ್ ಆಗುತ್ತೆ. ಓಕೆ. ಓಕೆ, ಇನ್ನೊಂದು ಆಟೋ ನೋಡ್ಕೊತಾ ಇರ್ಬೋದು. ಆಟೋ ಪ್ಲೇಯರ್ಗೋಸ್ಕರ ತುಂಬಾ ಜನ ಆಟೋ ಕೇಳ್ತಾ ಇರ್ತೀರಾ. ನಿಮಗೆ ಫ್ರಂಟ್ ಲುಕ್ ಕೂಡ ನಿಮ್ಗೆ ತೋರಿಸ್ತಾ ಇದೀನಿ, ನೋಡ್ಕೊಂಡ್ರಲ್ಲ. ವಿತ್ ನಿಮಗೆ ಟೈರ್ಸ್ ಕೂಡ ನಿಮಗೆ 4 ಫ್ರೆಶ್ ಆಗಿ ಹಾಕ್ಸಿದ್ರೆ ಈ ಗಾಡಿಲಿ ಕೂಡ. ಸೀಟ್ಸ್ ಕವರ್ ಕೂಡ ಹೊಸದಾಗಿ ಹಾಕ್ಸಿದ್ರೆ ನೋಡ್ಕೊತಾ ಇರ್ಬೋದು. ಮತ್ತೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ನೋಡ್ಕೊತಾ ಇರ್ಬೋದು. ನೋಡಿದ್ರಲ್ಲ, ಎಲ್ಲಿ ಸ್ಕ್ರಾಚಸ್ ಅಲ್ಲಿ ಡೆನ್ಸ್ ಮಾಡಿಲ್ಲ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು. ಓಕೆ ಸರ್, ಇದು ನಮ್ಮ ಆಲ್ಟೋ ಪ್ಲೇಯರ್ಗೋಸ್ಕರ ಏನ್ ಪ್ರೈಸ್ ಇದ್ರೆ ಹೇಳಿ ಸರ್. ಓಕೆ ಸರ್, ಇದು 2011 ಮಾಡಲ್, ಓಕೆ ಸಿಂಗಲ್ ಓನರ್, LXi, ಓಕೆ AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ನಿಮಗೆ. ಇದು ಬಂದ್ಬಿಟ್ಟು ನಿಮಗೆ 2,05,000 ಕೊಡ್ತೀನಿ ಸರ್. 2,05,000 ಕೊಡ್ತೀರಾ? ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ. ಒಂದು 5,000 ಹೆಚ್ಚು ಕಡಿಮೆ. ಇನ್ನೂ 5,000 2 lakhs ಮಾಡೋಣ. 2 ಲಕ್ಷ ಫೈನಲ್ ಕೊಡ್ತೀರಾ ಈ ಗಾಡಿ ಬಂದು. ಓಕೆ, ಮತ್ತೆ ಇನ್ನೊಂದು ನಿಮಗೆ ಶಿಫ್ಟ್ ನೋಡ್ಕೊತಾ ಇರ್ಬೋದು. ಗ್ರೇ ಕಲರ್ ಇನ್ನೊಂದು ಶಿಫ್ಟ್ ಇದೆ. ನಿಮಗೆ ಫ್ರಂಟ್ ಲುಕ್ ಕೂಡ ತೋರಿಸಿ ನೋಡ್ಕೊತಾ ಇರ್ಬೋದು. ಮತ್ತೆ ನಿಮಗೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ತೋರಿಸಿ ನೋಡ್ತಾ ಇರ್ಬೋದು. ಮತ್ತೆ 4 ಕೂಡ ಫ್ರೆಶ್ ಆಗಿ ಹಾಕ್ಸಿದ್ರೆ ಈ ಗಾಡಿಯಲ್ಲಿ ಕೂಡ. ಒಳಗಡೆ ಇಂಟೀರಿಯರ್ಸ್ ತೋರಿಸಿ ಬನ್ನಿ. ಇಂಟೀರಿಯರ್ಸ್ ಕೂಡ ನೋಡ್ಕೊತಾ ಇರ್ಬೋದು, ನೋಡ್ಕೊಂಡ್ರಲ್ಲ. ಮತ್ತೆ ನಿಮಗೆ ಸೀಟ್ಸ್ ಕವರ್ ಕೂಡ ನೋಡ್ಕೊತಾ ಇರ್ಬೋದು. ಮತ್ತೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ನೋಡ್ಕೊಬೋದು. ಇದ್ರಲ್ಲಿ ಕೂಡ ನಿಮ್ಗೆ 4 ಪವರ್ ವಿಂಡೋ ಬರುತ್ತೆ ಈ ಗಾಡಿಯಲ್ಲಿ ಕೂಡ. 4 ಫ್ರೆಶ್ ಆಗಿ ಹಾಕ್ಸಿದ್ರೆ ಈ ಗಾಡಿಯಲ್ಲಿ ಕೂಡ. ಟೈರ್ಸ್ ಕೂಡ ಬಂದು ವಿತ್ ನಿಮಗೆ ಸಿಸ್ಟಮ್ ಕೂಡ ಇರುತ್ತೆ ಈ ಗಾಡಿಯಲ್ಲಿ. ಓಕೆ, ನೋಡ್ಕೊತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು. ಓಕೆ ಸರ್, ಈ ಗಾಡಿ ಬಗ್ಗೆ ಹೇಳಿ ಸರ್, ಹಾಗೆ ಪರಿಚಯ ಮಾಡ್ಕೊಡಿ ಸರ್ ಈ ಗಾಡಿ ಬಗ್ಗೆ. ಸರ್, ಇದು 2010 ಮಾಡಲ್ ಓಕೆ VXi ವಿತ್ ABS. ಓಕೆ ಓಕೆನಾ? ABS ವಿತೌಟ್ ABS ತುಂಬಾ ಡಿಫರೆನ್ಸ್ ಇರುತ್ತೆ. ಓಕೆ VXi ವಿತ್ ABS, ಸಿಂಗಲ್ ಓನರ್, 80,000 ಡ್ರಿವನ್, ಓಕೆ 2,90,000 ಫೈನಲ್ ಕೊಡ್ತೀನಿ. 2 ಲಕ್ಷ ಹಾಸನಲ್ಲಿ ಎಲ್ಲೂ ಈ ಪ್ರೈಸ್ ಕೊಡಲ್ಲ ಈ ಗಾಡಿ ಬಂದು. ಹೌದು. ಓಕೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ ಓಕೆ. ಮತ್ತೆ ಇನ್ನೊಂದು ನಿಮಗೆ ETS ನೋಡ್ಕೊತಾ ಇರ್ಬೋದು. ಮುಂದೆ ಒಂದು ETS ಇದೆ. ಓಕೆ, ನೋಡ್ಕೊಬೋದು. ಫ್ರಂಟ್ ಲುಕ್ ಕೂಡ ನಿಮ್ಗೆ ತೋರಿಸ್ತಾ ಇದೀನಿ, ನೋಡ್ಕೊಂಡ್ರಲ್ಲ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಇರೋ ಹತ್ರ ಮಾತ್ರ ಡೆಲ್ಲಿ ಗಾಡಿಗಳು ಯಾವ್ದು ಸಿಗಲ್ಲ. ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿಗಳೇ ಸಿಗೋದ್ರ ಹತ್ರ. 4 ಕೂಡ ಫ್ರೆಶ್ ಆಗಿದೆ ಈ ಗಾಡಿಯಲ್ಲಿ ಕೂಡ. ಟೈರ್ ಕೂಡ ಬಂದು ಸೀಟ್ಸ್ ಕವರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡ್ಕೊತಿರ್ಬೋದು. ಇಂಟೀರಿಯರ್ಸ್ ಕೂಡ ನೋಡ್ಕೊಂಡ್ರಲ್ಲ ಇರ್ಬೋದು. ಮತ್ತೆ ನಿಮಗೆ ಒಳಗಡೆ ಇಂಟೀರಿಯರ್ಸ್ ಕೂಡ ತೋರಿಸಿ ನೋಡ್ಕೊತಾ ಇರ್ಬೋದು. ಮತ್ತೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ನೋಡ್ಕೊತಿರ್ಬೋದು. ಇಲ್ಲಿ ಕೂಡ ಡ್ಯಾಮೇಜ್ ಆಗಿಲ್ಲ. ಗಾಡಿ ಚೆನ್ನಾಗಿದೆ. ಮತ್ತೆ 4 ಕೂಡ ಪವರ್ ವಿಂಡೋ ಬರುತ್ತೆ ಈ ಗಾಡಿಯಲ್ಲಿ ಕೂಡ. ಆಟೋಮೆಟಿಕ್ ಮಿರರ್ ಫೋಲ್ಡಿಂಗ್ ಕೂಡ ಇರುತ್ತೆ ಈ ಗಾಡಿಯಲ್ಲಿ ಕೂಡ.
ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲ್ ನೋಡ್ಕೊತಿರ್ಬೋದು. ಓಕೆ ಸರ್, ಇದು ಗಾಡಿ ಬಂದು ತುಂಬಾ ಚೆನ್ನಾಗಿದೆ. ಈ ಗಾಡಿ ಕೂಡ ಬಂದು ಓಕೆ ಸರ್, ಈ ಗಾಡಿ ಬಗ್ಗೆ ಏನ್ ಹೇಳ್ತಿದ್ದಾರೆ ಸರ್ ಪರಿಚಯ? ಓಕೆ ಪೆಟ್ರೋಲ್ ವರ್ಷನ್ ನಿಮಗೆ ಬಂದ್ಬಿಟ್ಟು 3,50,000 ಕೋಟ್ ಮಾಡ್ತಿದ್ದಾರೆ. ಇನ್ನೊಂಚೂರು ಹೆಚ್ಚು ಕಡಿಮೆ ಆಗುತ್ತೆ. ಚೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಓಕೆ ಸರ್, ಮತ್ತೆ ಇನ್ನೊಂದು ನಿಮಗೆ ಶಿಫ್ಟ್ ನೋಡ್ಕೊತಿರ್ಬೋದು. ವೈಟ್ ಕಲರ್ ನಿಮಗೆ ವೈಟ್ ಬಿಟ್ಟು ಅಂತಲೂ ಹೇಳ್ಬೋದು. ಶಿಫ್ಟ್ ಬಂದು ಲೈಕ್ ಮಾಡ್ತೀರಾ ವೈಟ್ ಕಲರ್ ನೋಡ್ಕೊಂಡು ಫ್ರಂಟ್ ಲುಕ್ ಕೂಡ ತೋರಿಸ್ತಾ ಇದೆ. ಮತ್ತೆ ನಿಮಗೆ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊತಿರ್ಬೋದು. ನಾಲ್ಕು ಕೂಡ ಫ್ರೆಶ್ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಈ ಗಾಡಿಯಲ್ಲಿ ಕೂಡ. ಮತ್ತೆ ನಿಮಗೆ ಇಂಟೀರಿಯರ್ಸ್ ಕೂಡ ನೋಡ್ಕೊತಿರ್ಬೋದು, ನೋಡ್ಕೊಂಡಲ್ಲ. ಮತ್ತೆ ನಿಮಗೆ ಸೀಟ್ಸ್ ಕವರ್ ಕೂಡ ನೋಡ್ಕೊತಿರ್ಬೋದು. ಮತ್ತೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ನೋಡ್ಕೊಂಡಲ್ಲ. ಓಕೆ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತೆ ವೆಲ್ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿ ಕೂಡ ಬಂದು. ಇದು ಬಂದು ಪೆಟ್ರೋಲ್ ವೆಹಿಕಲ್. ಓಕೆನಾ ಸರ್, ಗಾಡಿ ಬಂದು ಯಾವ ಮಾಡಲ್ ಸರ್? ಈ ಗಾಡಿ ಬಂದು ಸರ್ ಇದು ಬಂದ್ಬಿಟ್ಟು 2016 ಮಾಡಲ್. Okay. ಬರೀ 58,000 ಡ್ರಿವನ್. ಓಕೆ, ಲೋಕಲ್ ಪಾಸಿಂಗ್ K13 ಪಾಸಿಂಗ್. A13 ಲೋಕಲ್ ಪಾಸ್ ಕೂಡ ನೋಡ್ಕೊತಿರ್ಬೋದು ನೀವು. ಲೋಕಲ್ ಪಾಸ್ ಹುಡುಕೋದವರಿಗೆ ಒಳ್ಳೆ ಗಾಡಿ ಸಿಕ್ಕಿದೆ, ಹುಡುಕೋಬಹುದು. ಸರ್ ಗಾಡಿ ಬಗ್ಗೆ ಯಾವ ಮಾಡಲು ಏನ್ ಪ್ರೈಸ್ ಅಲ್ಲಿ? ಸರ್ 2016 ಮಾಡಲ್, ಸಿಂಗಲ್ ಓನರ್, 58,000 ಡ್ರಿವನ್, VXI ಪೆಟ್ರೋಲ್ ವೇರಿಯಂಟ್. ನಿಮಗೆ 4,90,000 ಕೊಡ್ತೀನಿ ಸರ್. 4,90,000 ಹೇಳ್ತೀರಾ? ಇನ್ನೂ ಹೆಚ್ಚು ಕಮ್ಮಿ ಇಲ್ಲ, ಅದು ಫೈನಲ್. ಫೈನಲ್ ಡೆಡ್ ಫೈನಲ್ 4,90,000 ಸಿಂಗಲ್ ಓನರ್. ಓಕೆ, ಗಾಡಿ ಮತ್ತೆ ಚೆನ್ನಾಗಿದೆ. ಈ ಗಾಡಿ ಕೂಡ ಬಂದು ನೋಡ್ಕೊತಿರ್ಬೋದು. ಮತ್ತೆ ಇನ್ನೊಂದು ಇನೋವಾ ನೋಡ್ಕೊತಿರ್ಬೋದು. ಮುಂದೆ ಇನೋವಾ ಓಲ್ಡ್ ವರ್ಷನ್ ಇನೋವಾ ಹುಡುಕೋತಿದ್ದವರಿಗೆ ಇನೋವಾ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡ್ರಲ್ಲ. ಮತ್ತೆ ನಿಮಗೆ ಟೈರ್ಸ್ ಕೂಡ ಇದ್ರಲ್ಲಿ ಕೂಡ ನಾಲ್ಕು ಇಲ್ಲಿಂದ ಗಾಡಿ ತಗೊಂಡವರಿಗೆ ಯಾವುದೇ ಒಂದೇ ಒಂದು ರೂಪಾಯಿ ಖರ್ಚಿರಲ್ಲ. ಗಾಡಿ ಮತ್ತೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಟೈರ್ಸ್ ಕೂಡ ನಿಮಗೆ ಎಲ್ಲ ಫ್ರೆಶ್ ಆಗಿ ಸಿಗ್ತಾರೆ. ಓಕೆನಾ, ಮತ್ತೆ ನಿಮಗೆ ಇಂಟೀರಿಯರ್ಸ್ ಕೂಡ ತೋರಿಸಿ ನೋಡ್ಕೊತಿರ್ಬೋದು. ಮತ್ತೆ ನಿಮಗೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ಎಲ್ಲ ತೋರಿಸ್ತಾ ಇದ್ದೀನಿ. ಇದರಲ್ಲೂ ಕೂಡ 4 ಓವರ್ ಇಂಡ ಬರುತ್ತೆ. ನಿಮಗೆ ಸೈಡ್ ಪ್ರೊಫೈಲ್ ಎಲ್ಲ ನೋಡ್ಕೊತಿರ್ಬೋದು. ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊತಿರ್ಬೋದು. ಗಾಡಿ ಮಾತ್ರ ಚೆನ್ನಾಗಿದೆ. ಈ ಗಾಡಿ ಕೂಡ ಬಂದು ನಿಮಗೆ 8 ಸೀಟರ್ ಯಾರು ಗಾಡಿ ಹುಡುಕ್ತೋದ್ರಿಗೆ ಒಳ್ಳೆ ಗಾಡಿ ಇದೆ. ಓಕೆ ಸರ್, ಈಗ ಗಾಡಿ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ಸರ್. ಯಾವ ವೇರಿಯೇಷನ್? ಸರ್ ಇದು 2009 ಮಾಡಲ್ ವಿ ವರ್ಷನ್ ಓಕೆ, ಇನೋವಾ. ನಿಮಗೆ ಬಂದ್ಬಿಟ್ಟು 5,50,000 ಕೊಡ್ತೀನಿ. 5,50,000 ಸರ್. ಓನರ್ ಬಂದಿದ್ದು ಸೆಕೆಂಡ್ ಓನರ್ ಆಗಿದೆ. ಓಕೆ, ಮತ್ತೆ ಇನ್ನೊಂದು ನಿಮಗೆ ಐಟೆ ನೋಡ್ಕೊತಿರ್ಬೋದು. ಹಿಂದೆ ಐಟೆ ನಿಮಗೆ ಫ್ರಂಟ್ ಲುಕ್ ಕೂಡ ತೋರಿಸ್ತಾ ಇದೀನಿ. ನಿಮಗೆ ಸೈಡ್ ಪ್ರೊಫೈಲ್ ನೋಡ್ಕೊತಿರ್ಬೋದು. ಮತ್ತೆ ಟೈರ್ಸ್ ಕೂಡ ನಿಮಗೆ 4 ಫ್ರೆಶ್ ಆಗಿದೆ ಈ ಗಾಡಿ ಕೂಡ. ಮತ್ತೆ ನಿಮಗೆ ಇಂಟೀರಿಯರ್ಸ್ ಕೂಡ ತೋರಿಸ್ತೀನಿ ಬನ್ನಿ. ಇಂಟೀರಿಯರ್ಸ್ ಕೂಡ ನೋಡ್ಕೊತಿರ್ಬೋದು. ಮತ್ತೆ ಸೀಟ್ಸ್ ಕವರ್ ಕೂಡ ಎಲ್ಲ ಚೆನ್ನಾಗಿದೆ. ಸೀಟ್ಸ್ ಕವರ್ ಕೂಡ ಎಲ್ಲೂ ಕೂಡ ಡ್ಯಾಮೇಜ್ ಆಗಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಕೂಡ ಬಂದು ಮತ್ತೆ ಆಕ್ಸಿಡೆಂಟ್ ವೆಹಿಕಲ್ ಈ ಗಾಡಿ ಕೂಡ ಬಂದು ವಿತ್ ಮೀಡಿಯಂ ಟೈಪಿಗೆ ಯಾವ ತರ ಇರೋಲ್ಲ ಇವ್ರ ಹತ್ರ. ವಿತ್ ಜಿನಿಯನ್ ವೆಹಿಕಲ್ ಇವ್ರ ಹತ್ರ ಸಿಗೋದಿಲ್ಲ ಗಾಡಿ ಬಂದು. ಓಕೆ ಸರ್, ಮಾಡಲ್ ಯಾವ ಮಾಡಲ್ ಸರ್ ಗಾಡಿ ಬಂದು? ಸರ್ ಇದು ಬಂದ್ಬಿಟ್ಟು 2015 ಮಾಡಲ್, ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್. ಇದು ಓಕೆ, 4 lakhs ಕೊಡ್ತೀನಿ ಸರ್. 4 lakhs ಕೊಡ್ತೀರಾ? ಹೌದು, ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ. ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓನರ್ ಸರ್? ಸೆಕೆಂಡ್ ಓನರ್. ಓಕೆ, ಇನ್ನು ನಿಮಗೆ ಪೋಲೋ ನೋಡ್ಕೊತಿರೋದು. ಪೋಲೋ ಕೂಡ ತೋರಿಸ್ತಾ ಇದ್ದೀನಿ. ನಿಮಗೆ ಫ್ರಂಟ್ ಕೂಡ ನೋಡ್ಕೊತಿರ್ಬೋದು. ಗಾಡಿ ಮತ್ತೆ ತುಂಬಾ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು. ಮತ್ತೆ ನಿಮಗೆ ಇಂಟೀರಿಯರ್ಸ್ ಕೂಡ ತೋರಿಸ್ತೀನಿ ಬನ್ನಿ. ಇಂಟೀರಿಯರ್ಸ್ ಕೂಡ ನೋಡ್ಕೊತಿರ್ಬೋದು. ನಿಮಗೆ ಫ್ರಂಟ್ ನಿಮಗೆ 2 ಓವರ್ ಇಂಡ ಬರುತ್ತೆ. ಮತ್ತೆ ಬ್ಯಾಕ್ ಸೈಡ್ ಮ್ಯಾನುವಲ್ ಬರುತ್ತೆ. ಮತ್ತೆ ನಿಮಗೆ ಸೀಟ್ಸ್ ಕವರ್ ಕೂಡ ನೋಡ್ಕೊತಿರ್ಬೋದು, ನೋಡ್ಕೊಂಡ್ರಲ್ಲ. ನಿಮಗೆ ಫ್ರಂಟ್ ಲುಕ್ ಕೂಡ, ಇಂಟೀರಿಯರ್ ಕೂಡ, ಎಕ್ಸ್ಟೀರಿಯರ್ ಕೂಡ ತೋರಿಸಿದ್ದೀನಿ. ಮತ್ತೆ ಸೈಡ್ ಪ್ರೊಫೈಲ್ ನೋಡ್ಕೊಂಡ್ರಲ್ಲ. ಇದು ನಿಮ್ಗೆ ಟೈರ್ಸ್ ಕೂಡ ನೋಡ್ಬೋದು. ಟೈರ್ಸ್ ಕೂಡ ನಿಮಗೆ 4 ಕೂಡ ನಿಮಗೆ ಹೊಸದಾಗಿ ಹಾಕ್ಸಿದ್ದಾರೆ ಈ ಗಾಡಿಯಲ್ಲಿ ಕೂಡ. ಓಕೆನಾ? ಓಕೆ ಸರ್, ಇದು ಗಾಡಿ ಬಗ್ಗೆ ಪರಿಚಯ ಸರ್ ಮಾಡ್ಕೊಡಿ. ಇದು ಬಂದ್ಬಿಟ್ಟು ವೋಲ್ಕ್ಸ್ವ್ಯಾಗನ್ ಪೋಲೋ. ಇದು 2011 ಮಾಡಲ್, ಓಕೆ ಸಿಂಗಲ್ ಓನರ್, ಕಂಫರ್ಟ್ ಲೈನ್ ಮಿಡಲ್ ವರ್ಷನ್. ಇದು ಓಕೆ ಡೀಸೆಲ್ ವೇರಿಯಂಟ್. ಓಕೆ, ನಿಮಗೆ ಬಂದ್ಬಿಟ್ಟು ಇದು 3,25,000 ಕೊಡ್ತೀನಿ ಸರ್. 3,25,000 ಕೊಡ್ತೀರಾ? ಇದು ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಇನ್ನೊಂದು ನಮ್ಮ ಮುಂದೆ ಓಮಿನಿ ಹುಡುಕ್ತೋದರಿಗೆ ಓಮಿನಿ ಕೂಡ ಇದೆ, ನೋಡ್ಕೊಳ್ಬೋದು. ನಿಮಗೆ ಫ್ರಂಟ್ ಲುಕ್ ಕೂಡ ನಿಮ್ಗೆ ತೋರಿಸ್ತಾ ಇದೀನಿ, ನೋಡ್ಕೊಂಡಲ್ಲ. ನಿಮಗೆ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊತಿರ್ಬೋದು. 4 ಕೂಡ ನಿಮ್ಗೆ ಹೊಸದಾಗಿ ಟೈರ್ಸ್ ಕೂಡ ಹಾಕ್ಸಿದ್ದಾರೆ. ಮತ್ತೆ ಇಂಟೀರಿಯರ್ಸ್ ಕೂಡ ನೋಡ್ಕೊತಿರ್ಬೋದು, ನೋಡ್ಕೊಂಡಲ್ಲ. ಮತ್ತೆ ನಿಮಗೆ ಬ್ಯಾಕ್ ಸೈಡ್ ಇಂಟೀರಿಯರ್ಸ್ ಕೂಡ ನೋಡ್ಕೊತಿರ್ಬೋದು, ನೋಡ್ಕೊಂಡಲ್ಲ. ಓಕೆ ಸರ್, ಇದು ಓಮಿನಿ ಬಂದು ಯಾವ ಮಾಡಲ್ ಸರ್ ಗಾಡಿ? ಸರ್ ಇದು ಬಂದ್ಬಿಟ್ಟು 2017 ಮಾಡಲ್, ಓಕೆ 5 ಸೀಟರ್, ಸಾರಿ 8 ಸೀಟರ್. ಇದು 59,000 ಡ್ರಿವನ್, ಓಕೆ 3 lakhs ಕೊಡ್ತೀನಿ ಸರ್. 3 ಲಕ್ಷ ಕೊಡ್ತೀರಾ? ಹೌದು, ಫೈನಲ್. ಸರ್ ಇದು ಯಾವ ಮಾಡಲ್ ಅಂದ್ರೆ? 2017 ಮಾಡಲ್. 2017 ಮಾಡಲ್. ಸರ್ ಲೋನ್ ಕೂಡ ಆಗುತ್ತೆ? ಲೋನ್ ಆಗುತ್ತೆ ಸರ್. ಸರ್ ಎಷ್ಟಾಗುತ್ತೆ ಲೋನ್? ಲೋನ್ ನಿಮ್ಗೆ 2.5-2.5 ತನಕ ಆಗುತ್ತೆ ಸರ್. 2.5 ಗಂಟೆ ಮಾಡುತ್ತೆ. ಓಕೆ, ಮತ್ತೆ ಇನ್ನೊಂದು ನಿಮಗೆ ಆಟೋ ತೋರಿಸ್ತಾ ಇದೀನಿ, ನಿಮಗೆ ಫ್ರಂಟ್ ಲುಕ್ ಕೂಡ ನೋಡ್ಕೊತಿರ್ಬೋದು, ನೋಡ್ರಲ್ಲ. ನಿಮಗೆ ಟೈರ್ಸ್ ಕೂಡ 4 ಫ್ರೆಶ್ ಆಗಿದೆ. ಟೈರ್ ಬಗ್ಗೆ ನಿಮ್ಗೆ ಏನು ಹೇಳಂಗೆ ಎಲ್ಲ ಕೂಡ ಇಲ್ಲಿ ಹೊಸದಾಗಿ ಹಾಕ್ಸಿರ್ತಾರೆ. ಟೈರ್ಸ್ ಕೂಡ ಬಂದು ನಿಮಗೆ ಇಂಟೀರಿಯರ್ಸ್ ಕೂಡ ನೋಡ್ಕೊತಿರ್ಬೋದು. ನಿಮಗೆ ಸೀಟ್ಸ್ ಕವರ್ ಕೂಡ ನೋಡ್ಬೋದು, ಎಲ್ಲಿ ಕೂಡ ಡ್ಯಾಮೇಜ್ ಆಗಿಲ್ಲ ಸೀಟ್ಸ್ ಕವರ್ ಕೂಡ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು. ಓಕೆ ಸರ್, ಇದು ಗಾಡಿ ಬಂದು ಪರಿಚಯ ಮಾಡ್ಕೊಡಿ ಸರ್. ಇದು ಆಲ್ಟೋ ಬಗ್ಗೆ. ಸರ್ ಇದು 2011 ಆಲ್ಟೋ K10 LXi, ಓಕೆ ಸೆಕೆಂಡ್ ಓನರ್ ಅಲ್ಲಿ ಇದೆ. ಓಕೆ 2,25,000 ಕೊಡ್ತೀನಿ ಸರ್. 2,25,000 ಕೊಡ್ತೀರಾ? ಫೈನಲ್ ಸರ್ ಲೋನ್ ಎಷ್ಟಾಗ್ಬೋದು ಇದಕ್ಕೆ? ಲೋನ್ ಆಗಲ್ಲ ಸರ್ ಇದಕ್ಕೆ. ಈಗ ಲೋನ್ ಶ್ರೀರಾಮ್ ಇಂದ ಎಲ್ಲ ಆಗುತ್ತೆ ನಿಮಗೆ. ಓಕೆ, ಶ್ರೀರಾಮ್ ಅಲ್ಲಿ ಅದೇ ಸಿವಿಲ್ ನೋಟ್ ಕೊಡ್ತಾರೆ. ಸಿವಿಲ್ ನೋಟ್ ಕೊಡ್ತಾರೆ. ಓಕೆ, ಮತ್ತೆ ಇನ್ನೊಂದು ನಿಮಗೆ ಪೋಲೋ ನೋಡ್ಕೊತಿರ್ಬೋದು. ಗ್ರೇ ಕಲರ್ ಇನ್ನೊಂದು ಪೋಲೋ ತೋರಿಸ್ತಾ ಇದೀನಿ, ನಿಮಗೆ ಫ್ರಂಟ್ ಲುಕ್ ಕೂಡ ನೋಡ್ಕೊತಿರ್ಬೋದು.
ನಿಮಗೆ ಸೆಟ್ ಪ್ರೊಫೈಲ್ ಕೂಡ ತೋರಿಸ್ತಾ ಇದೀನಿ. ನಿಮಗೆ ಟೈರ್ಸ್ ಕೂಡ 4 ಕೂಡ ಫ್ರೆಶ್ ಆಗಿ ಹಾಕ್ಸಿದ್ದಾರೆ ಈ ಗಾಡಿಯಲ್ಲಿ ಕೂಡ. ಒಳಗಡೆ ಇಂಟೀರಿಯರ್ಸ್ ಕೂಡ ನೋಡ್ಕೊತಾ ಇರಬಹುದು. ನೋಡ್ಕೊಂಡ್ರಲ್ಲ. ಮತ್ತೆ ನಿಮಗೆ ಸೀಟ್ಸ್ ಕವರ್ ಕೂಡ ತೋರಿಸ್ತಾ ನೋಡ್ಕೊತಾ ಇರಬಹುದು. ಮತ್ತೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ನೋಡ್ಕೊತಾ ಇರಬಹುದು. ಎಲ್ಲಿ ಕೂಡ ಸ್ಕ್ರಾಚಸ್ ಅಲ್ಲಿ ಡೆನ್ಸ್ ಮಾಡಿಲ್ಲ. ಸೊ ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು ನೋಡ್ಕೊತಾ ಇರಬಹುದು. ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊತಾ ಇರಬಹುದು. ಎಲ್ಲೂ ಕೂಡ ಸ್ಕ್ರಾಚಸ್ ಅಲ್ಲಿ ಡೆನ್ಸ್ ಮಾಡಿಲ್ಲ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು. ಪೋಲೋದಲ್ಲಿ ಯಾವ ಮಾಡೆಲ್ ಸರ್ ಗಾಡಿ ಬಂದಿದ್ದು? ಸರ್ ಇದು 2013 ಮಾಡಲ್ ಹೈಲೈನ್ ಟಾಪ್ ಎಂಡ್ ಇದು. ABS ಏರ್ ಬ್ಯಾಗ್ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಬರೀ 45,000 ಡ್ರೈವನ್ ಆಗಿದೆ. ಸಿಂಗಲ್ ಓನರ್ ಗಾಡಿ 4,30,000 ಕೊಡ್ತೀನಿ ಸರ್. 4,30,000 ಐತೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಸರ್. ಫೈನಲ್ ಟು ಫೈನಲ್ 4,30,000 ಬರೀ 45,000 ನೋಡಿದ್ದು. ಓಕೆ. ಹೌದು. ಇನ್ನೊಂದು ನಿಮ್ಗೆ ಸ್ಟ್ಯಾಂಡರ್ಡ್ ನೋಡ್ಕೊತಾ ಇರಬಹುದು. ನಿಮಗೆ ಸ್ಟ್ಯಾಂಡರ್ಡ್ ಕೂಡ ತೋರಿಸ್ತಾ ಇದೀನಿ. ವಿತ್ ನಿಮಗೆ ಬ್ಲಾಕ್ ಕಲರ್ ಅಲ್ಲಿ ಈ ಗಾಡಿ ಕೂಡ ಬಂದು ಟೈರ್ಸ್ ಕೂಡ ನೋಡ್ಬೋದು. ಟೈರ್ಸ್ ಕೂಡ 4 ಫ್ರೆಶ್ ಆಗಿ ಹಾಕ್ಸಿದ್ದಾರೆ ಈ ಗಾಡಿಯಲ್ಲಿ ಕೂಡ. ಮತ್ತೆ ನಿಮಗೆ ಇಂಟೀರಿಯರ್ಸ್ ಕೂಡ ತೋರಿಸ್ತೀನಿ ಬನ್ನಿ. ಇಂಟೀರಿಯರ್ಸ್ ಕೂಡ ನೋಡ್ಕೊಂಡಲ್ಲ. ಮತ್ತೆ ನಿಮಗೆ ಸೀಟ್ಸ್ ಕವರ್ ಕೂಡ ನೋಡ್ಕೊತಾ ಇರಬಹುದು. ಮತ್ತೆ ನಿಮಗೆ ಬ್ಯಾಕ್ ಸೈಡ್ ಸೀಟ್ಸ್ ಕೂಡ ನೋಡ್ಕೊತಾ ಇರಬಹುದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು. ಓಕೆನಾ. ಇದು ಬ್ಲಾಕ್ ಕಲರ್ ಅಲ್ಲಿ ಹುಡುಕ್ತಿದ್ದವರಿಗೆ ಸ್ಯಾಂಟ್ರೋ ನಿಮಗೆ ಲೋ ಬಜೆಟ್ ಹುಡುಕ್ತಿದ್ದವರಿಗೆ ಇದು ಕೂಡ ಗಾಡಿ ಚೆನ್ನಾಗಿದೆ ಸರ್. ಓಕೆ, ಇದು ಗಾಡಿ ಬಂದು ಹೇಳಿ ಸರ್. ಸರ್ ಇದು 2007 ಮಾಡಲ್ ಎಕ್ಸೋ ಸಿಂಗಲ್ ಓನರ್ 78,000 ಡ್ರಿವನ್ ಜೀನಿಯರ್. ಓಕೆ. ನೀವು ಬಂದ್ಬಿಟ್ಟು 1,75,000 ಕೋಟ್ ಮಾಡ್ತಿದ್ದಾರೆ. ಇನ್ನೊಂಚೂರು ಹೆಚ್ಚು ಕಡಿಮೆ ಆಗುತ್ತೆ. ಇನ್ನೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ. ಇನ್ನೊಂದು ನಿಮಗೆ i20 ಹುಡುಕಿರ್ಬೋದು. ವೈಟ್ ಕಲರ್ i20 ಯಾರು ಹುಡುಕ್ತಿದ್ರೆ ನಿಮಗೆ ಫ್ರಂಟ್ ಲುಕ್ ಕೂಡ ತೋರಿಸಿ ನೋಡ್ಕೊತಿರ್ಬೋದು. ನೋಡ್ಕೊಂಡ್ರಲ್ಲ. ನಿಮಗೆ ಸೈಡ್ಸ್ ಪ್ರೊಫೈಲ್ ಕೂಡ ನೋಡ್ಕೊತಿರ್ಬೋದು. ಮತ್ತೆ 4 ಕೂಡ ನಿಮಗೆ ಫ್ರೆಶ್ ಆಗಿ ಟೈರ್ಸ್ ಕೂಡ ಹಾಕ್ಸಿದ್ದಾರೆ. ಮತ್ತೆ ಇಂಟೀರಿಯರ್ಸ್ ಕೂಡ ನೋಡ್ಕೊತಿರ್ಬೋದು. ಮತ್ತೆ 4 ಕೂಡ ನಿಮಗೆ ಪವರ್ ವಿಂಡೋ ಬರುತ್ತೆ ಈ ಕಡೆಯಲ್ಲಿ ಕೂಡ. ಮತ್ತೆ ನಿಮಗೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ಸೀಟ್ ಕವರ್ ಕೂಡ ನೋಡ್ಕೊತಿರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು. ಹೌದು ಸರ್. ಓಕೆ. ಗಾಡಿ ಬಗ್ಗೆ ಪರಿಚಯ ಮಾಡ್ತೀನಿ ಸರ್. 2016 ಮಾಡಲ್ i20 ಆಸ್ಟಾ ಸೆಕೆಂಡ್ ಓನರ್ ಆಗಿದೆ. ಓಕೆ. ಬರೀ 1,10,000 ಓಡಿದೆ. ಓಕೆ. 5,25,000 ಕೋಟ್ ಮಾಡ್ತಿದ್ದಾರೆ. ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಸರ್? ಲೋನ್ ಎಷ್ಟಾಗ್ಬೋದು ಸರ್ ಇದಕ್ಕೆ? ನಿಮಗೆ ಲೋನ್ ಒಂದು 3.5 ಇಂದ 4 ಲಕ್ಷ ತನಕ ಆಗುತ್ತೆ. 3.5 ರಿಂದ 4 ಲಕ್ಷ ಗಂಟೆ ಆಗುತ್ತೆ. ಓಕೆ. ಮತ್ತೆ ಇನ್ನೊಂದು ನಿಮಗೆ i20 ನೋಡ್ಕೊತಿರ್ಬೋದು. ನಿಮಗೆ i20 ಕೂಡ ತೋರಿಸ್ತಾ ಇದೆ ನೋಡ್ಕೊತಿರ್ಬೋದು. ನಿಮಗೆ ಫ್ರಂಟ್ ಲುಕ್ ಕೂಡ ನೋಡ್ಕೊತಿರ್ಬೋದು. ನೋಡ್ಕೊಂಡ್ರಲ್ಲ. ನಿಮಗೆ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊತಿರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. 4 ಕೂಡ ಫ್ರೆಶ್ ಆಗಿ ಟೈಪ್ಸ್ ಕೂಡ ಹಾಕ್ಸಿದ್ದಾರೆ. ಗಾಡಿ ಇಂಟೀರಿಯರ್ಸ್ ಕೂಡ ನೋಡ್ಕೊತಿರ್ಬೋದು. ಬನ್ನಿ ತೋರಿಸಿ ನಿಮಗೆ ಇಂಟೀರಿಯರ್ಸ್ ಕೂಡ ನೋಡ್ಕೊತಿರ್ಬೋದು. ಮತ್ತೆ ನಿಮಗೆ ಸೀಟ್ಸ್ ಕವರ್ ಕೂಡ ನೋಡ್ಕೊತಿರ್ಬೋದು. ಕಂಪ್ನಿಯಿಂದ ಏನ್ ಬಂದಿದೆ ಸೀಟ್ಸ್ ಕವರ್ ಅದೇ ಕೂಡ ಇದೆ ಈ ಗಾಡಿ ಕೂಡ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಇದು ಯಾವ ಮಾಡಲ್ ಸರ್ ಗಾಡಿ? ಇದು 2013 ಮಾಡಲ್ ಓಕೆ. ಸ್ಪೋರ್ಟ್ಸ್ ಆಪ್ಷನಲ್ ವಿತ್ ABS ಎಲ್ಲ ಬರುತ್ತೆ. ಏರ್ ಬ್ಯಾಗ್ ABS ಬರುತ್ತೆ ನಿಮಗೆ. ಓಕೆ. ಇದು ಬಂದ್ಬಿಟ್ಟು 4 lakh ಕೋಟ್ ಮಾಡ್ತಿದ್ದಾರೆ. ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ. ಒಂದು 375 ತನಕ ಆಗುತ್ತೆ ಸರ್. ಓಕೆ. ಮತ್ತೆ ನಮ್ದು ಇನ್ನೊಂದು ಲೋ ಬಜೆಟ್ ಯಾರು ಇವಂಡೆ ಗೆಡ್ಸ್ ಹುಡುಕ್ತಿದ್ದವರಿಗೆ ಒಂದು ಲೋ ಬಜೆಟ್ ಒಂದು ಗಾಡಿ ಇದೆ. ಇವತ್ತು ನಿಮಗೆ ಫ್ರಂಟ್ ಲುಕ್ ಕೂಡ ನಿಮ್ಗೆ ತೋರಿಸ್ತಾ ನೋಡ್ಕೊತಾ ಇರ್ಬೋದು. ಮತ್ತೆ ನಿಮಗೆ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊತಾ ಇರ್ಬೋದು. ನೋಡ್ಕೊಂಡ್ರಲ್ಲ. ಇವತ್ತು ನಿಮ್ಗೆ ಟೈರ್ಸ್ ಕೂಡ ನೋಡ್ಕೋಬಹುದು. ಟೈರ್ಸ್ ಕೂಡ ನಿಮಗೆ 4 ಕೂಡ ಫ್ರೆಶ್ ಆಗಿ ಹಾಕ್ಸಿದ್ರೆ ಈ ಗಾಡಿ ಕೂಡ. ಒಳಗಡೆ ಇಂಟೀರಿಯರ್ಸ್ ಕೂಡ ತೋರಿಸ್ತೀನಿ ಬನ್ನಿ. ಇಂಟೀರಿಯರ್ಸ್ ಕೂಡ ಲಾಕ್ ಆಗಿದೆ. ಓಕೆ. ಲಾಕ್ ಆಗಿದೆ ಈ ಗಾಡಿ ಕೂಡ ಬಂದು ನೋಡ್ಕೊಂಡ್ರಲ್ಲ. ಮತ್ತೆ ನಿಮಗೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ನೋಡ್ಕೊತಾ ಇರ್ಬೋದು. ಮತ್ತೆ ನಿಮಗೆ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಟಚ್ ಸ್ಕ್ರೀನ್ ಕೂಡ ಹಾಕ್ಸಿದ್ದಾರೆ ಈ ಗಾಡಿ ಕೂಡ ಬಂದು. ಓಕೆ ಸರ್, ಇದು ಯಾವ ಮಾಡಲ್ ಸರ್ ಗಾಡಿ ಬಂದಿದ್ದು? ಸರ್ ಇದು ಬಂದ್ಬಿಟ್ಟು 2007 ಗೆಟ್ಸ್ GLS ಇದು. ಓಕೆ. 30,000 ಡ್ರಿವನ್ ಆಗಿದೆ. ಓಕೆ. ಸೆಕೆಂಡ್ ಓನರ್ ಅಲ್ಲಿ ಇದೆ ಗಾಡಿ. ಓಕೆ. 1,50,000 ಕೋಟ್ ಮಾಡ್ತಿದ್ದಾರೆ. ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಇನ್ನೂ ಎಷ್ಟು ಆಗ್ತಾ ಹೋಗುತ್ತೆ ಬಗ್ಗೆ ಪರಿಚಯ ಮಾಡಿ ಕೊಡಿ ಸರ್ ಹಾಗೆ. ಸರ್ ನಮ್ದು CM ಕಾರ್ಸ್ ಅಪೋಸಿಟ್ APMC ಯಾರ್ಡ್. ಓಕೆ. 80 ಫೀಟ್ ರೋಡ್ ಹಬೀಬಿಯಾ ಲೇಔಟ್ ಹತ್ರ ಬರುತ್ತೆ. ಓಕೆ. ನಾವು ನಿಮಗೆ ಹಾಸನಲ್ಲಿ 15 ಶೋರೂಮ್ಗಳು ಇದಾವೆ. ಓಕೆ. ಅಲ್ಲಿಂದ ಏನ್ ಪ್ರೈಸ್ ಕೊಡ್ತಾರೆ 10-15 ಸಾವಿರ ನಾನು ಇನ್ನೂ ಕಮ್ಮಿ ಕೊಡ್ತೀನಿ ಸರ್. ಓಕೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಜೀನಿಯನ್ ಇರುತ್ತೆ ಮೀಟರ್ಸ್. ಓಕೆ. ಮತ್ತೇನಂದ್ರೆ ಡಾಕ್ಯುಮೆಂಟೇಶನ್ ಎಲ್ಲ ಪಕ್ಕ. ಓಕೆ. ಡೆಲ್ಲಿ ಗಾಡಿ ಏನೂ ಇಲ್ಲ ನಿಮ್ಗೆ. ಓಕೆ. ಎಲ್ಲ ಕೆ ರಿಜಿಸ್ಟ್ರೇಷನ್. ಓಕೆ.